ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಏನಪ್ಪಾ ವಿಷಯ ಅಂದ್ರೆ, ನಮ್ಮ ಹೊಸತನದಲ್ಲಿ ನೀರಿಗಾಗಿ ಒಂದು ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಸುಮಾರು ಒಂದು 4 ದಿನ ಆಯ್ತು ಹೋರಾಟ ಸ್ಟಾರ್ಟ್ ಆಗಿ, ಇನ್ನು ಯಾವುದೇ ಪ್ರತಿಫಲ ಸಿಕ್ತಿಲ್ಲ ಅದಕ್ಕೆ. ಸೊ ನಿಮ್ಮ ಹತ್ರ ಕೇಳ್ಕೊಂತಿರೋದೇನಪ್ಪಾ ಅಂದ್ರೆ, ರೈತರು ಬೆಳೆಯೋ ಅನ್ನ ನಿಮಗ್ ಬೇಕು, ಆದ್ರೆ ಅವ್ರಿಗೆ ಒಂದು ಕಷ್ಟ ಬಂದ್ರೆ ನೀವ್ ಯಾರು ಮುಂದ್ ಬರಲ್ಲ. ಸೊ ಅವ್ನೊಂದ್ಸತಿ ಬೇಡ ಅಂತ ನಿಟ್ಟೆಸರು ಬಿಟ್ರೆ ನೀವೆಲ್ಲ ಮಣ್ಣು ತಿನ್ನಂಗಾಗುತ್ತೆ. ಸೊ ಅದಕ್ಕೆ ಕೇಳ್ಕೊಂತಿರೋದು, ಭದ್ರಾ ಮೇಲ್ದಂಡೆ ನೀರು ಪ್ರತಿಯೊಂದು ಹೊಲಕ್ಕೂ ಬರ್ಬೇಕು. ಅವ್ರು ಯಾವುದೇ ಬೆಳೆ ಬೆಳೀಲಿ, ಆ ಬೆಳೆಗೆ ಬೆಲೆ ಸಿಗ್ಬೇಕು. ಸೊ ಇದೊಂದು ಕಾನ್ಸೆಪ್ಟ್. ನಾವೇನೇ ಮಾಡ್ಲಿ ನಮಗೆ ರೈತರು ಬೆನ್ನೆಲುಬಾಗಿ ಇವೆಲ್ಲ ನಿಂತ್ಕೋಬೇಕು. ಈಗ ರೈತರಿಗೆ ಸಂಕಷ್ಟ ಬಂದೈತೆ ಅಂತ ಯಾವೊಬ್ಬ ವಿದ್ಯಾರ್ಥಿ ಆಗ್ಲಿ, ರಾಜಕಾರಣಿ ಆಗ್ಲಿ ಯಾರು ಬಂದಿಲ್ಲ. ರೈತರ ಮಕ್ಕಳು ರೈತರೇ ನೋಡ್ಕೋಬೇಕು. ಸೊ ನಾನೊಬ್ಬ ರೈತರ ಮಗ ಆಗಿ ಹೇಳ್ತಿದೀನಿ, ಎಲ್ಲರ ಮುಂದೆ ಬಂದು ಈ ಹೋರಾಟ ಮಾಡ್ಬೇಕು. ಫೆಬ್ರವರಿ 10ನೇ ತಾರೀಕು ವಸ್ತುಗ ಬಂದಾಗೋ ಸಾಧ್ಯತೆ ಎಲ್ಲ ಇದೆ. ಸೊ ಆದಷ್ಟು ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದು ಈ ಹೋರಾಟನ ಉನ್ನತವಾಗಿ ನಡೆಸಿ ಎಲ್ಲಾ ರೈತರಿಗೂ ನ್ಯಾಯ ಸಿಗೋ ತರ ಮಾಡ್ಬೇಕು. ಸೊ ಪ್ರತಿ ಒಂದ್ ಹೊಲಕ್ಕೂ ನೀರ್ ಹೋಗ್ಬೇಕು, ಪ್ರತಿ ಒಂದ್ ಬೆಳೆಗೂ ಬೆಲೆ ಸಿಗ್ಬೇಕು. ಅಷ್ಟೇ ನಡೀತಿರೋದು. ಯಾವ್ದೇ ಒಬ್ಬ ವಿದ್ಯಾರ್ಥಿ ಆಗ್ಲಿ, ರಾಜಕಾರಣಿ ಆಗ್ಲಿ, ಕಂಟೆಂಟ್ ಕ್ರಿಯೇಟರ್ ಆಗಿ ಯಾರು ಮುಂದ್ ಬರ್ತಿಲ್ಲ. ರೈತರ ಕಷ್ಟನ ರೈತರೇ ಪರಿಹರಿಸ್ಕೋಬೇಕು. ಸೊ ಅದೇನಾಗುತ್ತಾಗ್ಲಿ, ನಾವು ಬರ್ತೀವಿ, ನೀವು ಬರ್ರಿ, ಎಲ್ಲಾ ಸೇರಿ ಹೋರಾಟ ಮಾಡಿ ಹೊಸದುರ್ಗಕ್ಕೆ ನೀರ್ ತರನ. ಪ್ರತಿಯೊಂದು ಹೊಲಕ್ಕೂ ನೀರ್ ಹೋಗ್ಬೇಕು. ಇದೇ ತಿಂಗಳ 10ನೇ ತಾರೀಕು ಹೊಸದುರ್ಗ ಬಂದ್ ಆಗೋದಂತೂ ಖಚಿತ. ನಮ್ಮ ರೈತರಿಗೆ ಒಂದು ನ್ಯಾಯ ಕೊಡ್ಸೋಣ. ಸೊ ಆದಷ್ಟು ಹೆಚ್ಚಿನದಾಗಿ ವಿಡಿಯೋ ಶೇರ್ ಮಾಡಿ, #ಕರ್ನಾಟಕ ಗವರ್ಮೆಂಟ್ ಅಂತ ಹಾಕಿ ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.